ಡಿ ಕೆ ಶಿವಕುಮಾರ್ ಅಂದರೆ ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಅಂತ. ಅವರ ಸಂಬಂಧಿಕರನ್ನು ಮಾತಾಡಿಸಿದ್ವಿ, ಅವರ ಅಜ್ಜಿಯನ್ನು ಮಾತಾಡಿಸಿದ್ವಿ. ಆದರೆ ಇನ್ನೊಂದು ಫ್ಯಾಮಿಲಿ ಇದೆ. ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ಜೊತೆ ಸರಿಸುಮಾರು 200 ವರ್ಷಗಳ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ. ಅದು ದೊಡ್ಡಹಳ್ಳಿಯಲ್ಲಿರ್ತಕ್ಕಂಥ ಒಂದು ಬ್ರಾಹ್ಮಣ ಕುಟುಂಬ. ಡಿ ಕೆ ಶಿವಕುಮಾರ್ ಅವರ ಹುಟ್ಟಿದಾಗಿಂದ ಅವರ ಬಾಲ್ಯದ ದಿನಗಳನ್ನು ಜೊತೆಗೆ ಅವರ ಶಾಲಾ ದಿನಗಳನ್ನು ನೋಡಿದಂಥವರು. ಸಮಯ ಸಿಕ್ಕಾಗ ಡಿ ಕೆ ಶಿವಕುಮಾರನ್ನು ಎತ್ತಿ ಆಟ ಆಡಿಸಿರ್ತಕ್ಕಂಥವರು. ಅವರ ಜೊತೆಗೆ ಅವರ ಮನೆ ಮಗನಾಗಿ ಅವರನ್ನು ನೋಡಿದಂಥವರು. ಇವತ್ತು ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ನಮ್ಮದೇ ಮನೆಯ ಮಗ CM ಆಗ್ತಾ ಇದ್ದಾನೆ ಅನ್ನೋ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ನಿಮ್ಮ ನೆರೆಮನೆ ನಿವಾಸಿ, ನೀವು ನೆರೆಮನೆ ಅನ್ನಲ್ಲ ನಮ್ಮ ಮನೆ ಮಗನೇ ಅಂತ ಹೇಳ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮ ಬಾಯಿಂದನೇ ನೀವು ಹೇಳುವಂಥ ಸಂತಸದ ವಿಚಾರಗಳನ್ನು, ಖುಷಿಯನ್ನು ವ್ಯಕ್ತಪಡಿಸೋದಾದರೆ. ನಮ್ಮ ಕನಕಪುರ ತಾಲೂಕು ದೊಡ್ಡಹಳ್ಳಿ ಗ್ರಾಮದಿಂದ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಯ್ತಾ ಇರೋದು ನಮ್ಗಳ ಭಾಳ ಹೆಮ್ಮೆ ವಿಚಾರ. ಅವರು ಈ ಊರಿಗೆ ಭಾರಿ ಚಿಕ್ಕದ್ರಿಂದನೂ ಭಾರಿ ಸಂತೋಷದಿಂದ ಅವರೆಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಹಾರೋಬೆಲೆ ಡ್ಯಾಮ್ ಇರ್ಬೋದು, ರೈತರಿಗೆ 2 ಪಂಪ್ ಸೆಟ್ಗೆ ಒಂದು ಟ್ರಾನ್ಸ್ಫಾರ್ಮರ್ ಇರ್ಬೋದು, ಭಾರಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ ಇಡೀ ರಾಜ್ಯದಲ್ಲೇ ಎಲ್ಲೇ ಸುತ್ತಿದ್ರು ನಮಗೆ ಮಲೆನಾಡಿನಿಂದ ಬರ್ತಾರೆ ಜನ, ಎಲ್ಲ ಕಡೆಯಿಂದನೂ ಬರ್ತಾರೆ ಜನ ನಮ್ಮ ಮನೆಗೆ, ನಮ್ಮ ಹತ್ರ ಎಲ್ಲ. ಏನಪ್ಪ ಇಷ್ಟು ವರ್ಕ್ ಮಾಡಿದ್ದಾರೆ, ಅವನು ಏನು ನೋಡಿದ್ರೆ ಆ ಥರ ಹೇಳ್ತಾರೆ ಬೇರೆಯವರು ಅಂತ ಹೇಳ್ತಾರೆ. ನಾನು ಆ ಕಡೆಗೆಲ್ಲ ಹೋದಾಗ ಹೇಳ್ತೀನಿ, ಇಲ್ಲ ನಮ್ಮೂರು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಕಡೆ ಬಂದು ನೋಡಿ ನೀವು, ಅವ್ರು ಆ ಥರ ಅಲ್ಲ ಅಂತ ಹೇಳ್ತೀನಿ. ಆಮೇಲೆ ಅವರು ದೈವಭಕ್ತಿ ಇದೆ ಅವ್ರಿಗೆ. ನಾನು ಒಂದು ಸಾರಿ ಹೇಳಿದೆ ಸಿಕ್ಕಿದಾಗ ಅವ್ರಿಗೆ, ಕಿಗ್ಗಾಗಿ ಹೋಗಿ ದರ್ಶನ ಮಾಡಿ, ಅಲ್ಲಿ ದೇವರುಗಳು ತುಂಬ ಎಲ್ಲ ಇದು ಮಾಡ್ತಾರೆ ಅಂತಂದೆ. ಅವ್ರು ಅದೇ ರೀತಿ ಹೋಗಿ ಶೃಂಗೇಶ್ವರಂಗೆ ಆಧ್ಯಾತ್ಮಿಕವಾಗಿ ಭಾರಿ ಒಳ್ಳೆಯ ಹೆಮ್ಮೆ ವಿಚಾರ. ಅವರು ನಮ್ಮ ತಂದೆ ತಾಯಿ ಹೋಗಿ, ನಮ್ಮ ತಂದೆ ನಾವು ಹೋಗಿ ಹೇಳಿದಾಗ ಅವ್ರ ಮನೆಗೆ ಅವ್ರ PA ಕರೆದು ಯಾವ ದೇವಸ್ಥಾನ ಅಂತೆಲ್ಲ ಬರೆಸ್ಕೊಂಡು 15 ದಿನದಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಸಿದ್ರು. ಅವರು ಮಳೆನೂ ಬಂತು, ಅದು ಮಳೆ ದೇವರು ಅಂತಲೇ ಪ್ರಸಿದ್ಧಿ. ಆ ಥರ ಅವರು ಆಧ್ಯಾತ್ಮಿಕವಾಗಿ ಎಲ್ಲೇ ಏನೇ ಇದು ಮಾಡಿದ್ರು ಅವರು ಇಡೀ ನಮ್ಮ ಕನಕಪುರ ತಾಲೂಕಿನಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ, ಯಾವುದೂ ಬಿಡಲಿಲ್ಲ. ಎಲ್ಲ ಮೊನ್ನೆ ನಮ್ಮ ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನಕ್ಕೂ ಒಂದು ಪಂಪ್ ಸೆಟ್ ಹಾಕ್ಸ್ಕೊಟ್ರು. ಬೋರ್ ನಾವು ಕೊರೆಸಿದ್ದು ಪಂಪ್ ಸೆಟ್ ಹಾಕ್ಸ್ಕೊಟ್ರು. ಅವರು ಆಧ್ಯಾತ್ಮಿಕ ಇರ್ಬೋದು, ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಭಾರಿ ಕಳಕಳಿಯಿಂದ ಎಲ್ಲ ಮಾಡ್ತಾರೆ. ಬಡವ್ರ ಜನಗಳನ್ನ ಮೇಲೆ ತಂದಿದ್ದಾರೆ. ಎಷ್ಟೋ ಜನ ಬಡವ್ರ ಕುಟುಂಬನ ಅವ್ರು ನಂಬ್ಕೊಂಡಿರೋರನ್ನೆಲ್ಲ ಮೇಲೆ ತಂದಿದ್ದಾರೆ. ನಂಬಿದವ್ರಿಗೆ ಯಾರೂ ಮೋಸ ಮಾಡಲ್ಲ. ಅವರು ನಂಬಿಕೆಗೆ ಹರ್ರಾದ ಮನುಷ್ಯರು ಅಂದರೆ ಡಿ ಕೆ ಶಿವಕುಮಾರ್ ಅವರು. ನಂಬಿಕೆಗೆ ದ್ರೋಹ ಬಗೆದವ್ರಿಗೆ ಏನು ಮಾಡ್ಬೋದು ಅಂತ. ನಂಬಿಕೆಗೆ ದ್ರೋಹ ಬರೋದ್ರೆ ಅವರು ದೈವ ತೋರಿಸ್ತಾರೆ ಅಷ್ಟೇ. ದೈವ ನೋಡ್ಕೊತಾನೆ ಬಿಡಿ ಅಂತಾರೆ ಅವ್ರು ಅಷ್ಟೇ. ಅವ್ರು ಒಂದೇ ಮಾತು ಹೇಳ್ತಾರೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲಪ್ಪ, ಕೆಟ್ಟದ್ದೇನಿದ್ರು ಅವ್ನು ಮಾಡ್ತಾನೆ ಅಂತ ಹೇಳೋರೆ ಹೊರತು ಅವ್ರು ಯಾರು ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ. ಏನೋ ರಾಜಕೀಯ ಇದ್ದೇ ಇರ್ತದಲ್ಲ ಸರ್. ಸರಿಸುಮಾರು 40 ವರ್ಷಗಳ ರಾಜಕಾರಣ ಡಿ ಕೆ ಶಿವಕುಮಾರ್ ಅವ್ರದ್ದು. ಅಂದರೆ 40 ವರ್ಷ ಜನರ ಸೇವೆಗಾಗಿ ಮೀಸಲಿಟ್ಟುಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಪಾದಯಾತ್ರೆಯನ್ನು ಮಾಡಿದ್ರು. ಬೆಂಗಳೂರು ಸಿಟಿಯಲ್ಲಿ ಬೆಂಗಳೂರು ನಡಿಗೆ ಅಂತ ಮಾಡಿದ್ರು. ಈ ಸಂಘಟನೆ ಚತುರತೆ ಬಗ್ಗೆ ಹೇಳೋದಾದರೆ ಸರ್, ಅವರು 1987ರಲ್ಲಿ ಇಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು ಜಿಲ್ಲಾ ಪರಿಷತ್ತು. ಅದಕ್ಕೆ ಮುಂಚೆ ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತ್ಕೊಂಡ್ರು. 85ರಲ್ಲಿ ಸಾತ್ನೂರು ಕ್ಷೇತ್ರದಲ್ಲಿ ಸೋತಾದಮೇಲೆ ಪುನಃ ಅವ್ರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಾಗ ಹೇಳಿದ್ರು ಆವತ್ತೇ, ನೋಡಿ ಇಲ್ಲಿ ನನ್ನ ಕ್ಷೇತ್ರದಿಂದ ನೀವು ಉಳಿಸ್ಕೊಂಡಿದ್ರು, ನಾನು ರಾಜೀನಾಮೆ ಕೊಡ್ತಿರ್ಲಿಲ್ಲ, ನಾನು ಅಭಿವೃದ್ಧಿ ಮಾಡುವೆ. ಇವತ್ತು ನೋಡಿ ಅವ್ರು ಇಲ್ಲಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹಾಸನ ಉಳಿಸ್ಕೊಂಡ್ರು. ಅವ್ರು ಹಾಸನವರ ಹೊರತು ನಮ್ಮವರಲ್ಲ, ನಾನೇ ನಿಮ್ಮವನು ಅಂತ ಅದನ್ನು ಬೆಟ್ ಮಾಡಿ ತೋರಿಸಿ ನೆಕ್ಸ್ಟ್ ಜಿಲ್ಲಾ ಪರಿಷತ್ತು ನಮ್ಮ ತಂದೆ ಸ್ನೇಹಿತರು ಮರಿಗೌಡರು ಅಂತ ಅವ್ರ ಮೇಲೆ ನಿಂತ್ಕೊಂಡ್ರು. ಅವ್ರ ಮೇಲೆ 2100 ಓಟ್ನಲ್ಲಿ ಗೆದ್ದರು. ಅಲ್ಲಿಂದ ಅವರು ರಾಜಕೀಯ ಯಾತ್ರೆ ಶುರು ಆಯಿತು. 1989 ಅನ್ಕೊತೀನಲ್ವ ಸರ್? 89 ಅವರು MLA ಆದರು. 87ರಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ ಆದರು. 89ರಲ್ಲಿ MLA ಆದರು. 92ರಲ್ಲಿ ಬಂಗಾರಪ್ಪನ ಗೌರ್ಮೆಂಟ್ನಲ್ಲಿ ಬಂದಿಖಾನೆ ಮಿನಿಸ್ಟರ್ ಆದರು. ಅಲ್ಲಿಂದ ಅವರು ತಿರುಗಿ ನೋಡಲೇ ಇಲ್ಲ ಪುನಃ. ಆದರೂ ಕಾಂಗ್ರೆಸ್ನಲ್ಲಿ ಒಂದು ಸಾರಿ ಟಿಕೆಟ್ ಕೊಟ್ಟಿರಲಿಲ್ಲ ಅವ್ರಿಗೆ. ಆದರೂ ಅವರು ಸೈಕಲ್ ಗುರುತು ಮೇಲೆ ನಿಂತುವಾಗ ಗೆದ್ದರು ಬರೀ 500 ಓಟ್ನಲ್ಲಿ. ಅಂದರೆ 1987ರಲ್ಲಿ ಜಿಲ್ಲಾ ಪಂಚಾಯತಿಲಿ ಗೆಲ್ತಾರೆ. ಅದಾದಮೇಲೆ ಶಾಸಕರಾಗಿ 1989 ಗೆಲ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸೋಲಿಲ್ಲದ ಸರ್ದಾರ ಶಿವಕುಮಾರ್. ಓಕೆ, ನಿಮ್ಮ ಕುಟುಂಬದ ಜೊತೆ ಒಡನಾಟ ಹೇಗೆ ಸರ್? ಸುಮಾರು 200 ವರ್ಷಗಳ ಇತಿಹಾಸ ಇದೆ ಅಂತಂದ್ರಿ. ನೋಡಿ, ನಮಗೆ 315 ಎಕರೆ ಜಮೀನಿತ್ತು. ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ. ಅವರು ಮುತ್ತಾತ ಭಾರಿ ಜೋರಾಗಿದ್ದರು.
ನೋಡಿ ಜಿಗಲಿ ಮೇಲೆ ಕೂತ್ಕೊಂಡು ಅವ್ರಿಗೆ ಪವರ್ ಎಷ್ಟಿತ್ತು ಅಂದರೆ ಅಲ್ಲಿ ಉಗಿದ್ರೆ ಅವ್ರ ಗೋಡೆಗೆ ಖರ್ಚ್ಕೊಡೋದು, ಅಷ್ಟು ಗಟ್ಟಿಯಾಗಿದ್ದರು. ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಆದರೂ ಅವ್ರಿಗೆ ಅವ್ರ ತಾತಂಗೆ ಮುತ್ತಾತಂಗೆ 5 ಜನ ಹೆಂಡ್ತಿದಿರಿದ್ರು. ಭಾರಿ ಗಟ್ಟಿಯಾದ ಕುಳ. ನಮ್ಮ ಮನೇಲಿ ಯಾರು ಗಂಡು ಹುಡುಗರು ಇದ್ದಾಗ ನಮ್ಮ ತಾತನ ಎತ್ತಿ ಆಡಿಸಿ ಸಾಕ್ತವ್ರು ಅವರು. ನಮ್ಮ ತಾತನ್ನ ಅವ್ರ ಮುತ್ತಾತ ಎತ್ತಿ ಸಾಕಿ ಆಡಿಸ್ತವ್ರು. ಅವ್ರಿಗೂ ನಮಗೂ ಹಾಗೆ ಬಾಂಧವ್ಯ. ಅದಕ್ಕೆ ಆ ಬಾಂಧವ್ಯಕ್ಕೆ ತಕ್ಕಾಗಿ ನನಗೆ ನಾನು 2 ಎಕರೆ ಜಮೀನು ಕೊಟ್ಬಿಡ್ತೀನಿ, ಇಟ್ಕೊಳ್ಳಿ ಅಂತಂದರು ನಮ್ಮ ಹಿಂದ್ಲವರು. ಅದಕ್ಕೆ ನಿಮ್ಗೆ ರಕ್ಷಣೆಯಾಗಿ ನಾನು ಯಾವಾಗಲೂ ಇರ್ತೀನಿ, ಮನೆ ಕೊಡಿ ಅಂತ ಮನೆ ನಮ್ಮದೇ ಎದುರುಗಡೆ ಕೊಟ್ಟಿರೋದು ಅವ್ರಿಗೆ. ಅಂದರೆ ನಿಮ್ಮ ಫ್ಯಾಮಿಲಿಗೆ ರಕ್ಷಣೆಯಾಗಿ ನಾವು ಇರ್ತೀವಿ, ಆ ಮನೆ ಇದು ಮಾಡಿ ಅಂತ ಕೊಡಿ ಅಂತ ಕೊಟ್ಟರು. ಓಕೆ, ಆ ಮನೆ ನಾವೇ ಕೊಟ್ಟಿರೋದು ಅವ್ರಿಗೆ. ಅದಕ್ಕೋಸ್ಕರ ಅವ್ರು ಮೊನ್ನೆನೂ ಹೇಳಿದ್ರು, ನಮ್ಮ ಮನೆ ಪಕ್ಕ ಇರೋ ನೀನು ಬ್ರಾಹ್ಮಣನಾಗಿ ಅಂತ ಯಾವುದೋ ಮದುವೆಲಿ ಸಿಕ್ಕಿ ಹೇಳಿದಾಗ ಹೇಳಿದ್ರು ಅವ್ರ ತಂಗಿ ಮಗಳು ಮದುವೆಲ್ಲ ಇಲ್ಲ ಇರ್ತೀನಿ ಅಂತಂದ್ರೆ. ಈಗ ಇಡೀ ಆಳಹಳ್ಳಿಲೆಲ್ಲ ನಾವು ಒಬ್ಬರೇ ಇರೋದು ಬ್ರಾಹ್ಮಣರು. ಸರ್, ಡಿ ಕೆ ಶಿವಕುಮಾರ್ಗೆ ದೈವ ಭಕ್ತಿ ಅಂತ ಹೇಳ್ತಾ ಇದ್ರಿ. ಇವತ್ತು ಅವರು ಯಾವುದೇ ಕೆಲಸ ಆಗ್ಬೇಕಾದ್ರೆ ಒಂದು ಕಾಮಾಖ್ಯೆಗೆ ಹೋಗ್ತಾರೆ, ಅದಕ್ಕೂ ಪ್ರಮುಖವಾಗಿ ಅಜ್ಜಯ್ಯನನ್ನು ತುಂಬ ನಂಬಿದ್ದಾರೆ. ಆಮೇಲೆ ದ್ವಾರಕಾನಾಥ್ ಹತ್ರ ಹೋಗ್ತಾರೆ, ಜೈನ್ ಹತ್ರ ಹೋಗ್ತಾರೆ. ಅದು ಧಾರ್ಮಿಕವಾಗಿ ಅವ್ರಿಗೆ ಫಸ್ಟು ಜಾತಕ ಬರೆದವ್ರೆ ನಳ್ಳಹಳ್ಳಿ ಶಿವಣ್ಣವರು ಅಂತ. ಅವ್ರಿಗೆ ಜಾತಕ ಫಸ್ಟ್ ಬರೆದವ್ರೆ. ಆವತ್ತೇ ನಮ್ಮ ಮನೇಲೆ ಹೇಳಿದ್ರು ಅವರು, ಈ ಹುಡುಗ ಹೋಗ್ತಾನೆ ಕಣೋ, ದೊಡ್ಡ ಮನುಷ್ಯನ ಆಯ್ತಾನೆ ಅಂತ ಹೇಳಿದ್ರು. ಅವ್ರ ತಂದೆ ಬಂದು ಕೇಳಿದ್ರು, ಇಲ್ಲಪ್ಪ ನಿನ್ನ ಮಗಂಗೆ ಚೆನ್ನಾಗದೆ ಜಾತಕ. ನಳ್ಳಹಳ್ಳಿ ಶಿವಣ್ಣವ್ರು ಅಂತ ವೇದಾಧ್ಯಯನ ಮಾಡಿದ್ರು, ಅವರೇ ಅವ್ರ ಜಾತಕ ಫಸ್ಟ್ ಬರೆದವ್ರು ಅವ್ರ ತಂದೆ ತೊಗೊಂಡು ಕೊಟ್ಟು. ಆಗ ಅವ್ರು ಅವತ್ತೇ ಹೇಳಿದ್ರು ಅವ್ರಿಗೆ, ದೊಡ್ಡ ಹುದ್ದೆಗೆ ಹೋಗ್ತಾನೆಪ್ಪ, ಜಾತಕ ಪ್ರಬಲವಾಗದೆ ಅಂತ ಅವತ್ತೇ ಹೇಳಿದರು. ಆಮೇಲೆ ಅವರು ಧಾರ್ಮಿಕವಾಗಿ ಭಾರಿ ಜೈನ ಹತ್ರ ಹೋಗೋದು, ಅಲ್ಲೇ ಇದು ಮಾಡೋದು. ನಮ್ಮ ಶೃಂಗೇರಿ ಶಂಕರ ಮಠ ಹೋಗೋರು, ಅವ್ರಿಗೆ ಜಾತಿ ಭೇದ ಮಾಡಿದವರಲ್ಲ, ಯಾವ ಮಠ ಮಾನ್ಯವರು ಯಾರನ್ನೂ ಮಾಡೋದಲ್ಲ. ಶೃಂಗೇರಿಗೆ ಹೋಗ್ತಾರೆ, ಮಾದಕ ಚೆನ್ನಗಲ ಸ್ವಾಮಿಗೂ ನಮಸ್ಕಾರ ಮಾಡ್ತಾರೆ ಅವರು. ಆ ಥರದ ಮನುಷ್ಯ ಅವರು. ಎಲ್ಲರೂ ಒಟ್ಟಾಗಿ ಕರ್ಕೊಂಡು ಹೋಗು ಒಂದು ಧಾರ್ಮಿಕವಾಗಿ ಇದ್ದದೆ. ನಿರ್ಮಲಾನಂದನ ಸ್ವಾಮಿಗಳ ಹತ್ರ ಹೋಗ್ತಾರೆ. ಯಾವುದೋ ಆ ಸ್ವಾಮಿಗಳು ಈ ಸ್ವಾಮಿಗಳು ಯಾವುದು ಇದು ಅಂತಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಲಿ ಭಾರಿ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ರಾಜಕೀಯವಾಗಿ ಅವ್ರ ಮನೇಲಿ ಯಾರು ಒಬ್ಬರು ಮಿನಿಸ್ಟರ್ ಆದವರಲ್ಲ, ಒಬ್ಬರು ಜಿಲ್ಲಾ ಪರಿಷತ್ ಮೆಂಬರ್ ಆದವರಲ್ಲ. ಆ ಕುಟುಂಬದಿಂದ ಬಂದು ಇವತ್ತು ನಮ್ಮ ರಾಜ್ಯಕ್ಕೆ ಒಬ್ಬರು ಮುಖ್ಯಮಂತ್ರಿ ಆಯ್ತಂದರೆ ನಮ್ಮೂರಿಗೆ ಭಾರಿ ಹೆಮ್ಮೆ ಸಂತೋಷ. ನಮ್ಮ ಮನೆಗೆ ಅದರಲ್ಲೂ ನಮ್ಮ ದೊಡ್ಡಹಳ್ಳಿ ಸದಾಶಿವರಾವ್ ಫ್ಯಾಮಿಲಿಗಂತೂ ತುಂಬ ಸಂತೋಷ. ಈಗ ಸದಾಶಿವರವರ ಧರ್ಮಪತ್ನಿಯವರನ್ನು ಸುರೇಶ್ ಅವರ ಧರ್ಮಪತ್ನಿಯವರನ್ನು ಮಾತಾಡಿಸ್ತೇನೆ. ಅವರು ನೋಡಿದಾಗೆ ಡಿ ಕೆ ಶಿವಕುಮಾರ್ ಅವರು ಹೇಗೆ ಅನ್ನೋದ್ರ ಬಗ್ಗೆ. ಅಮ್ಮ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು ಇವತ್ತು CM ಆಗ್ತಾ ಇದ್ದಾರೆ, ಅದರ ಬಗ್ಗೆ ನೀವು ಹೇಳೋದಾದ್ರೆ ಖುಷಿಯಿಂದ ಒಂದೆರಡು ಮಾತು. ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ನನ್ನ ಮದುವೆಯಾಗಿ 27 ವರ್ಷ ಆಯಿತು, ಆವಾಗಿಂದಲೂ ನೋಡ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಅವರು ನಮಸ್ಕಾರ ಅಮ್ಮ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡ್ಸ್ತಿದ್ರು. ನಾನು ಮಲೆನಾಡೋಳು, ನನ್ನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಅವ್ರ ಫ್ಯಾಮಿಲಿಯವರೇ, ಅವ್ರ ಉಷಾಕ್ಕನೂ ಅಷ್ಟೇ, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನ. ತುಂಬ ಇಷ್ಟ ನಮ್ಗೆ ಅವ್ರ ಮನೆಯವರು ಅಂದರೆ. ನಮ್ಗೆ ತುಂಬ ಸಂತೋಷ ಆಗಿದೆ, ಖುಷಿ ಆಯಿತು, ಆಗ್ತಾ ಇರೋದು ತುಂಬ ಖುಷಿ ಆಯಿತು. ಇನ್ನು ಇವರಿಬ್ಬರ ಮಗ ಅವರನ್ನು ಕೇಳಿಸ್ತೀವಿ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅಂತಂದರೆ ಸಣ್ಣ ಪುಟ್ಟ ಮಕ್ಕಳೆಲ್ಲ ದೊಡ್ಡಪ್ಪ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಹೆಸರು? ದಿನಾಕರ್. ಇರಿ, ನಿಮ್ಮ ನೆರೆ ಮನೆಯ ಪಕ್ಕದ ಮನೆ ಶಿವಕುಮಾರ್ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಹೌದು, ಅವರು ನಮ್ಮ ದೇಶದ ಪ್ರಜೆ ಅವರು. ಈಗ ನಮ್ಮ ಊರಲ್ಲಿ ಒಬ್ಬ ಚೀಫ್ ಮಿನಿಸ್ಟರ್ ಆಗ್ತಿದ್ದಾರೆ ಅಂದರೆ ತುಂಬ ಸಂತೋಷ. ನಮ್ಮ ಊರಿಗೆ ತುಂಬ ವರ್ಕ್ ಮಾಡಿದ್ದಾರೆ, ಎಲ್ಲರನ್ನೂ ಕ್ಲೀನಾಗಿ ಮಾತಾಡಿಸ್ತಾರೆ, ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಎಲ್ಲರನ್ನೂ. ಸೊ ನನಗೆ ತುಂಬ ಖುಷಿ ಇದೆ. ಇಷ್ಟು ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರಾದಂಥ ದೊಡ್ಡಲಹಳ್ಳಿಯ ಅವರ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬ್ರಾಹ್ಮಣ ಕುಟುಂಬ ಅವತ್ತು ಒಂದು ಮಾತು ಹೇಳಿದ್ರಂತೆ, ನಿಮ್ಮ ಫ್ಯಾಮಿಲಿಗೆ ನಾನು ರಕ್ಷಣೆ ಕೊಡ್ತೀನಿ, ನನಗೆ ಸ್ವಲ್ಪ ಜಾಗ ಕೊಡಿ ಅಂತ. ಹಾಗಾಗಿ ಆ ಒಂದು ಕುಟುಂಬ ಅಲ್ಲ, ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಟ್ ಕೊಡ್ತೀವಿ ಅಂತ ಜಾಗ ಕೊಟ್ಟಿರೋದು. ಹೌದೌದು, ಅದನ್ನೇ ಹೇಳ್ತಾ ಇದ್ದೆ. ಆವತ್ತು ಕೊಟ್ಟಿದ್ದಂಥ ಆ ಮಾತು, ಆ ಬ್ರಾಹ್ಮಣ ಕುಟುಂಬಕ್ಕೆ ರಕ್ಷಣೆ ಕೊಡ್ತೇನೆ, ನಿಮ್ಮಿಂದ ಏನಾದರೂ ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ರಂತೆ. ಅದೇ ರೀತಿಯಾಗಿ ಇವರು ಸುರೇಶ್ ಅವರ ಹಿರಿಯರು ಅವರಿಗೆ ಜಾಗ ಕೊಟ್ಟಿದ್ದರು. ಆ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಮನೆಯನ್ನು ಸಹ ಕಟ್ಟಿದ್ದಾರೆ. ಆವತ್ತು ಕೊಟ್ಟಂಥ ಮಾತನ್ನು ಇವತ್ತಿಗೂ ಉಳಿಸ್ಕೊಳ್ತಾ ಇದ್ದಾರೆ, ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕುಟುಂಬ ಡಿ ಕೆ ಶಿವಕುಮಾರ್ ಅವರ ಒಂದು ಮೇಲೆ ಇಟ್ಟಿರತಕ್ಕಂಥ ಪ್ರೀತಿ, ಒಂದು ವಿಶ್ವಾಸ ಅವರ ಮುಖದಲ್ಲೇ ಈಗ ಕಾಣ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.